ಓಲಾ ರೋಡ್ ಸ್ಟಾರ್ ಎಕ್ಸ್ ಪ್ಲಸ್ ಈ ವೆಹಿಕಲ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಬೇಕು ನೆಗೆಟಿವ್ ಆಗಿ ಮಾತಾಡಬೇಕು ನಂಗಂತೂ ಗೊತ್ತಾಗ್ತಾ ಇಲ್ಲ. ಏನಿವೆ ನೋಡಿ. ಈ ರೇರು ಬ್ರೇಕು ಡಿಸ್ಕ್ ಕೊಟ್ಟಿಲ್ಲ ಅವನು, ಡ್ರಮ್ ಬೇಕೆ. ಆಮೇಲೆ ಫ್ರಂಟು ಬಂದ್ಬಿಟ್ಟು ಅದು ಡ್ರಮ್ ಬೇಕೆ. ಯಾವುದೇ ರೀತಿ ಡಿಸ್ಕ್ ಕೊಟ್ಟಿರೋ ಚೆನ್ನಾಗಿರ್ತಾ ಇತ್ತು. ಅದಾದಮೇಲೆ ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ನೋಡೋಕ್ಕೆ ದೊಡ್ಡದಾಗಿದೆ, ಒಳಗಡೆ ಚಿಕ್ಕದಾಗಿದೆ, ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕೊಡ್ಬೋದಿತ್ತು ಮೇ ಬಿ. ಅದಾದಮೇಲೆ ಇದು ಚಾರ್ಜಿಂಗು ಕನೆಕ್ಷನ್ನು, ಚಾರ್ಜಿಂಗ್ ಪೋರ್ಟ್ ನೋಡ್ತಾ ಇರ್ಬೋದು, ಈ ಥರ ಇದೆ. ಸೇಮು ಫ್ಯೂಯಲ್ ಟ್ಯಾಂಕ್ ಬರುತ್ತಲ್ಲ ಅಲ್ಲೇ ಪ್ಲೇಸ್ ಮಾಡಿದ್ದಾರೆ. ಸೀಟ್ ಕಂಫರ್ಟ್ ಎಲ್ಲ ದೊಡ್ಡದಾಗಿದೆ, ಚೆನ್ನಾಗಿದೆ. ಇದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನು ಅಷ್ಟು ಕ್ವಾಲಿಟಿ ಇಲ್ಲ. ಬ್ರೇಕು ಕಾಲಲ್ಲೇ ಕೊಟ್ಟಿದ್ದಾನೆ, ಸೊ ಅದೊಂದು ಒಳ್ಳೆಯ ವಿಷಯ. ಸೊ ಸೈಡಿಂದ ಲುಕ್ಕು ತೀರಾ ಓವರಾಗೇನಿಲ್ಲ, ಚೆನ್ನಾಗಿದೆ. ದೂರದಿಂದನೂ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಅದೇ ಕ್ವಾಲಿಟಿನೂ ಜೊತೆಗೆ ಬರಬೇಕು ಅಲ್ವಾ. ಸೊ ಆಗಲೇ ಹೇಳ್ದಂಗೆ ರಿಯರ್ ಬ್ರೇಕು ಕಾಲಲ್ಲೇ ಕೊಟ್ಟಿದ್ದಾನೆ. ಸೊ ಬಟನ್ಸ್ ಕ್ವಾಲಿಟಿ ಅಷ್ಟೇನಿಲ್ಲ. ಇದು ಇಂಡಿಕೇಟರು, ಇದು ಹೈ ಬೀಮು, ಲೋ ಬೀಮು. ಅದಾದಮೇಲೆ ಇದು ಹೋಮ್ ಬಟನು, ಕೆಳಗಡೆ ಮೋಡ್ ಇದೆ. ಅದಾದಮೇಲೆ ಸ್ಟಾರ್ಟ್ ಬಟನ್ ಇದೆ. ಸೊ ಸೀಟ್ ಹೈಟ್ ನೋಡಿ, ನಾನೊಂದು 6 ಫೀಟ್ ಇದ್ದೀನಿ. ಈ ಥರ ಸ್ವಲ್ಪ ಬೆಂಡಾಗಿದೆ ಕಾಲ್ ಅಷ್ಟೇ. ಸೀಟ್ ಹೈಟು ಪರವಾಗಿಲ್ಲ, ಚೆನ್ನಾಗಿದೆ, ಇಂಪ್ರೂವ್ ಮಾಡಿದ್ದಾರೆ. ಅದಾದಮೇಲೆ ಸ್ಟ್ಯಾಂಡು ಓಕೆ. ಸೆಂಟರ್ ಸ್ಟ್ಯಾಂಡ್ ಏನು ಬರಲ್ಲ ಇದರಲ್ಲಿ. ಅದಾದಮೇಲೆ ಸ್ಯಾರಿ ಗಾರ್ಡ್ ಕ್ವಾಲಿಟಿ ನೋಡಿ, ಈಗಲೇ ಕಿತ್ಕೊಂಬರೋ ಥರ ಇದೆ. ಈ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನೋಡಿದ್ರೆ ಭಯ ಆಯ್ತದೆ ನನಗೆ. ಸುಮ್ಮನೆ ಕೂತ್ಕೋಬೋದು, ಇಬ್ಬರು ಕೂತ್ಕೋಬೋದು. 3 ಜನಕ್ಕೆ ಕೂತ್ರೆ ಏನೇನು ಕೈಗೆ ಬರುತ್ತೋ ನನಗಂತೂ ಗೊತ್ತಿಲ್ಲ. ಬಟನ್ ಕ್ವಾಲಿಟಿ ಫೈನ್, ಓಕೆ, ಅಷ್ಟೊಂದು ಕ್ವಾಲಿಟಿ ಅಂತಲೂ ಇಲ್ಲ. ರೋಡ್ ಸ್ಟಾರ್ ಎಕ್ಸ್ಪ್ರೆಸ್ಸು 2 ಥರ ಬರುತ್ತೆ. ಒಂದು 4.5 ಕಿಲೋವ್ಯಾಟು, ಇನ್ನೊಂದು 9.1 ಕಿಲೋವ್ಯಾಟು. ಈ ಬ್ಯಾಟ್ರಿನಲ್ಲಿ ಅಷ್ಟೇ ಡಿಫ್ರೆನ್ಸು. ಇನ್ನೆಲ್ಲ ಫೀಚರ್ಸು, ಆ ಮೋಟರ್ ಆಗಿರ್ಬೋದು, ಕ್ಲೈಮ್ ರೇಂಜ್ ಒಂದು 252 ಬರುತ್ತೆ. ಇನ್ನೊಂದು 501 ಕಿಲೋಮೀಟ್ರ್ ಕೊಡ್ತಾನೆ. ಅದು ಯಾವುದು 9.1 ಕಿಲೋವ್ಯಾಟಲ್ಲಿ, ಅದು ಟಾಪ್ ವೇರಿಯಂಟು. ಟಾಪ್ ಸ್ಪೀಡು 125 ಅಂತ ಹೇಳಿದ್ದಾರೆ. ಮೋಟರು ಪೀಕ್ ಪವರು 11 ಕಿಲೋವ್ಯಾಟು. ಆಮೇಲೆ ಟಾರ್ಕು ಸಖತ್ತಾಗಿದೆ, 58 Nm ಕೊಟ್ಟವನೆ. ಎರಡು ಸೇಮ್, 2 ವೇರಿಯಂಟಲ್ಲೂ. ಆಮೇಲೆ 0 to 40 2.7 ಸೆಕೆಂಡಲ್ಲಿ ಹೋಗುತ್ತೆ. ಪರವಾಗಿಲ್ಲ, ಸಖತ್ತಾಗಿ ಇಂಪ್ರೂವ್ ಮಾಡೋರೆ. ಆಮೇಲೆ ಬ್ಯಾಟ್ರಿ ಕೆಪಾಸಿಟಿ ಆಗಲೇ ಹೇಳ್ದಂಗೆ 4.5 ಒಂದು, ಆಮೇಲೆ 9.1 ಕಿಲೋವ್ಯಾಟ್ ಕೊಟ್ಟವನೆ. ಹೋಮ್ ಚಾರ್ಜಿಂಗು 6 ಅವರ್ಸ್ ತೊಗೊಳುತ್ತೆ. ಇದು ಟಾಪ್ ವೇರಿಯಂಟ್ ಬಂದ್ಬಿಟ್ಟು 8 ಅವರ್ಸು ಚಾರ್ಜಿಂಗ್ ಟೈಮ್ ತೊಗೊಳುತ್ತೆ. ಕರ್ವ್ ವೆಯ್ಟು, ಇದು ಬೇಸಿಕ್ ಮಾಡೋದು ಬಂದ್ಬಿಟ್ಟು 131, ಅಂದರೆ 4.5 ಕಿಲೋವ್ಯಾಟ್ ಇದೆಯಲ್ಲ, ಅದು 131.4 kg ಬರುತ್ತೆ. ಇನ್ನೊಂದು 148.3 kg ಟಾಪ್ ವೇರಿಯಂಟು ಸಿಗ್ತಾ ಇದೆ ಅದರಲ್ಲಿ. ಆಮೇಲೆ ರೇಂಜ್ ತೋರಿಸುತ್ತೆ, ಬ್ಯಾಟ್ರಿ ಅಲರ್ಟ್ಸು, ಆಮೇಲೆ ಮೊಬೈಲ್ ಕನೆಕ್ಟಿ ಥ್ರೂ ಬ್ಲೂಟೂತ್ತು, ಸಾಫ್ಟ್ವೇರು, ಆಮೇಲೆ ಕ್ರೂಸ್ ಕಂಟ್ರೋಲು, ರಿವರ್ಸ್ ಮೋಡು, ಆ್ಯಂಟಿ ಟೆಫ್ಟ್ ಸಿಸ್ಟಮ್. 4680 ಸಿಂಗಲ್ ಸೆಲ್ ಅಂತ ಇದೆ. ಆ್ಯಕ್ಚುಲಿ ಕಂಬೈನ್ ಮಾಡಿಬಿಟ್ಟು ಮಾಡಿರೋದು ಅಷ್ಟೇ, ಇದೇನೂ ಅಷ್ಟು ಡಿಫ್ರೆನ್ಸ್ ಇಲ್ಲ.